ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮೇ 18ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ 2 ದಿನದ ಪಾಸಿಟಿವ್ನೆಸ್ನ ನಂತರ ಮಾರ್ಕೆಟ್ನಲ್ಲಿ ಸ್ವಲ್ಪ ಒಂದು ಡೌನ್ ಸೈಡ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಇವತ್ತು ಮಾರ್ಕೆಟಲ್ಲಿ ಒಂದು ಫ್ಲಾಟ್ ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತಾ ಇದೆ. ಸೆನ್ಸೆಕ್ಸ್ನಲ್ಲಿ 100 ಪಾಯಿಂಟ್ಗಳ ಡೌನ್ ಸೈಡ್ ಇದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ 20 ಪಾಯಿಂಟ್ನ ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ಬ್ಯಾಂಕ್ ನಿಫ್ಟಿ ಕೂಡ ನಮಗೆ 34,163ರಲ್ಲಿ ಕ್ಲೋಸ್ ಆಗ್ತಿದೆ. 138 ಪಾಯಿಂಟ್ಗಳ ಡೌನ್ ಸೈಡ್ ಬ್ಯಾಂಕ್ ನಿಫ್ಟಿಯಲ್ಲಿ ಕಾಣಿಸ್ತಿದೆ. ಯಾವಾಗ ನಮಗೆ ನಿಫ್ಟಿ 16,000 ಮೇಲೆ ಇರುತ್ತೆ, ಸೊ ಅಲ್ಲಿವರೆಗೂ ಪಾಸಿಟಿವ್ನೆಸ್ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನಿಫ್ಟಿಗೆ 16,200 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿತ್ತು. ಸೊ ನಿನ್ನೆ ಆ ಲೆವೆಲ್ಸ್ ಅನ್ನ ಬ್ರೇಕ್ ಮಾಡಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು. ಸೊ ಇನ್ನು ನಮಗೆ ನಿಫ್ಟಿ 16,200ರ ಮೇಲೆ ಟ್ರೇಡ್ ಆಗ್ತಿದೆ. ಸೊ ಪಾಸಿಟಿವ್ನೆಸ್ ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ನಾಳೆ ಗುರುವಾರ ಆಗಿರೋದ್ರಿಂದ ವೀಕ್ಲಿ ಎಕ್ಸ್ಪೈರಿ ಕೂಡ ಇರುತ್ತೆ. ನೋಡಬೇಕಾಗುತ್ತೆ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಆಗುತ್ತೆ ಅಂತ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನ ಗಮನಿಸಿದಾಗ ಇವತ್ತು ನಮಗೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಶ್ರೀ ಸಿಮೆಂಟ್, HUL, ಅಲ್ಟ್ರಾಟೆಕ್ ಹಾಗೆ ಸಿಪ್ಲಾದಲ್ಲೂ ಕೂಡ 2%ಗೂ ಹೆಚ್ಚಿನ ಒಂದು ಪಾಸಿಟಿವ್ ಸೈಡ್ ಕಾಣಿಸ್ತಿದೆ. ಹಾಗೆ ಟಾಪ್ ಲೂಸರ್ಸ್ ಅನ್ನು ಗಮನಿಸಿದಾಗ ಪವರ್ ಗ್ರಿಡ್, BPCL, ಟೆಕ್ ಮಹೀಂದ್ರ, ಟಾಟಾ ಮೋಟಾರ್ಸ್ ಮತ್ತು ಅಪೋಲೋ ಹಾಸ್ಪಿಟಲ್ 2%ಗೂ ಹೆಚ್ಚಿನ ಒಂದು ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ತಮ್ಮ Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಲ್ಲಿ ನಮಗೆ ಪ್ರಾಫಿಟ್ 8,084 ಕೋಟಿ ಈ ಒಂದು ಕ್ವಾರ್ಟರ್ನಲ್ಲಿ, ಅಂದರೆ Q4 2022ರ ಫೈನಾನ್ಷಿಯಲ್ ಇಯರ್ ಅಲ್ಲಿ ಕಾಣಿಸ್ತಿದೆ. ಅದೇ ಇವರು ಡಿಸೆಂಬರ್ ಕ್ವಾರ್ಟರ್ನಲ್ಲಿ 7,500 ಕೋಟಿಯಷ್ಟು ಪ್ರಾಫಿಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಕ್ವಾರ್ಟರ್ ನಮಗೆ IOCಯ ಪ್ರಾಫಿಟ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ನಲ್ಲಿ ಫಾಲ್ ಇದೆ. ಮಾರ್ಚ್ 2021ರ ಕ್ವಾರ್ಟರ್ನಲ್ಲಿ ಇವರು 10,951 ಕೋಟಿ, ಸೊ ಆಲ್ಮೋಸ್ಟ್ 11,000 ಕೋಟಿ ಪ್ರಾಫಿಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಇಲ್ಲಿ ನಮಗೆ ಪ್ರಾಫಿಟ್ನಲ್ಲಿ ಫಾಲ್ ಕಾಣಿಸ್ತಿದೆ. ಹಾಗೆ ಕಂಪನಿ ಬೋನಸ್ ಅನ್ನು ಕೂಡ ಡಿಕ್ಲೇರ್ ಮಾಡಿದರೆ, ನಿಮ್ಮ ಬಳಿಯಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ 2 ಶೇರ್ಗಳು ಇದ್ದರೆ ನಿಮಗೆ 1 ಶೇರ್ ಬೋನಸ್ ಆಗಿ ಸಿಗುತ್ತೆ. ಸೊ 1:2 ಬೋನಸ್ ರೇಷಿಯೋ ಇರುತ್ತೆ. ಸೊ ಇಂಡಿಯನ್ ಆಯಿಲ್ ಇದಕ್ಕೆ ರೆಕಾರ್ಡ್ ಡೇಟನ್ನು ಕೂಡ ಸೆಟ್ ಮಾಡಿದ್ದಾರೆ. ಜುಲೈ 1 ರೆಕಾರ್ಡ್ ಡೇಟ್ ಆಗಿರುತ್ತೆ. ಸೊ ಜುಲೈ 1ಕ್ಕೂ ಮುಂಚೆ ನೀವು ಶೇರ್ಗಳನ್ನು ಬೈ ಮಾಡಿಕೊಂಡು ಅದನ್ನು ಹೋಲ್ಡ್ ಮಾಡಿರಬೇಕಾಗುತ್ತೆ. ಆಗ ನಿಮಗೆ ಬೋನಸ್ ಶೇರ್ಸ್ಗಳು ಸಿಗುತ್ತೆ. ಸೊ ಇಲ್ಲಿ 2 ಶೇರ್ನ ಬದಲಾಗಿ ನಿಮಗೆ ಒಂದು ಬೋನಸ್ ಶೇರ್ ಸಿಕ್ಕಿದಾಗ ಪ್ರೈಸ್ನಲ್ಲಿ ಕೂಡ ಕರೆಕ್ಷನ್ ಆಗುತ್ತೆ. ಈಗೇನು 120 ರೂಪಾಯಿ ಹತ್ರ ಶೇರ್ ಟ್ರೇಡ್ ಆಗ್ತಿದೆ. ಸೊ ಅದು 70-80 ರೂಪಾಯಿ ಹತ್ರ ಬರುವಂಥ ಸಾಧ್ಯತೆ ಇರುತ್ತೆ. ಬೋನಸ್ ಶೇರ್ಸ್ ಕೊಟ್ಟಾಗ ಸೊ ಇಲ್ಲಿ ನಮಗೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ಕೂಡ ಆಗುತ್ತೆ. ಅದನ್ನು ನಾನು ಎಲ್ಲ ವಿಡಿಯೋದಲ್ಲೂ ಕೂಡ ನಿಮಗೆ ಹೇಳ್ತಾ ಇರ್ತೀನಿ. ಹಾಗೆ ಇಲ್ಲಿ ಬ್ರೋಕರೇಜ್ಗಳು ತಮ್ಮ ಒಂದು ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ. IOCಯ ರಿಸಲ್ಟ್ ಬಂದ ಮೇಲೆ ಪ್ರಭುದಾಸ್ ಲೀಲಾಧರ್ ಇಲ್ಲಿ ಬೈ ರೇಟಿಂಗ್ ಅನ್ನು ಕೊಡ್ತಿದ್ದಾರೆ. ಇವರು 131ರ ಟಾರ್ಗೆಟ್ ಪ್ರೈಸ್ ಅನ್ನು ಫಿಕ್ಸ್ ಮಾಡ್ತಿದ್ದಾರೆ. ಸೊ ಈಗ ನಮಗೆ ಪ್ರೈಸ್ ಗಮನಿಸಿದಾಗ 118ರಲ್ಲಿ ಇಂಡಿಯನ್ ಆಯಿಲ್ ಟ್ರೇಡ್ ಆಗ್ತಿದೆ. ಹೆಚ್ಚಿನ ಒಂದು ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಗಲ್ಲ ಅನ್ನುವಂಥ ಒಂದು ವ್ಯೂಸ್ ಪ್ರಭುದಾಸ್ ಲೀಲಾಧರ್ ಕಡೆಯಿಂದ ಬರ್ತಿದೆ. ಹಾಗೆ ಮೋತಿಲಾಲ್ ಓಸ್ವಾಲ್ ಕೂಡ ಇಲ್ಲಿ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಸೊ ಅವರು ಪಾಸಿಟಿವ್ ಆಗಿ ಇದ್ದಾರೆ ಈ ಒಂದು ಸ್ಕ್ರಿಪ್ಟ್ ನಲ್ಲಿ. ಹಾಗೆ ಅವರು 164ರ ಒಂದು ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿಂದ 32% ಅಪ್ಸೈಡ್ ನಮಗೆ IOCಯಲ್ಲಿ ನೋಡೋದಕ್ಕೆ ಸಿಗ್ಬೋದು ಅನ್ನೋದು ಮೋತಿಲಾಲ್ ಓಸ್ವಾಲ್ ಅವರ ರಿಪೋರ್ಟ್ನಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಎಸ್ ಬ್ಯಾಂಕ್ ತಮ್ಮ ಬ್ಯಾಡ್ ಲೋನ್ಸ್ಗಳನ್ನು ARCಗೆ ಮೂವ್ ಮಾಡಬೇಕು ಅಂತ ಇದ್ರು. ಸೊ ಇಲ್ಲಿ 2 ಕಂಪನಿಗಳು ಈ ARCಗೋಸ್ಕರ ಬಿಡ್ಡಿಂಗ್ ಅನ್ನು ಸಲ್ಲಿಸಿದವೆ. ಇದ್ರ ಬಗ್ಗೆ ಯಾವುದೇ ಒಂದು ಕಂಪನಿಗಳು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ. ಜಸ್ಟ್ ಇದೊಂದು ನ್ಯೂಸ್ ರಿಪೋರ್ಟ್ ಆಗಿರುತ್ತೆ. ಎಸ್ ಬ್ಯಾಂಕ್ನಲ್ಲಿ ತುಂಬಾನೇ ಒಂದು ಬ್ಯಾಡ್ ಲೋನ್ಸ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. 50,000 ಕೋಟಿಯಷ್ಟು ಅಮೌಂಟ್ನ ಬ್ಯಾಡ್ ಲೋನ್ಸ್ ಏನಿದೆ ಅದನ್ನು 11ರಿಂದ 13,000 ಕೋಟಿಗೆ ಈ ARCಗಳು ಬೈ ಮಾಡ್ತಿದ್ದಾರೆ. ಅಂದರೆ ಇಲ್ಲಿ ನಮಗೆ 50,000 ಕೋಟಿ ಏನಿದೆ ಇದು NPA ಆಗಿ ಕನ್ಸಿಡರ್ ಆಗಿರುತ್ತೆ. ಅಂದರೆ ಈ ಲೋನನ್ನು ಏನು ಎಸ್ ಬ್ಯಾಂಕ್ ಲೆಂಡ್ ಮಾಡಿರ್ತಾರೆ ಅದು ಮತ್ತೆ ವಾಪಸ್ ಬರೋದಿಲ್ಲ ಅಂತ. ಸೊ ಈ ಒಂದು ಕಾರಣದಿಂದನೇ ನಮಗೆ ಎಸ್ ಬ್ಯಾಂಕಲ್ಲಿ ತುಂಬಾನೇ ಒಂದು ಫಾಲ್ ಆಗಿತ್ತು. ಈ 50,000 ಕೋಟಿ ಅಮೌಂಟ್ ಏನಿದೆ ಇದು ರಿಕವರ್ ಆಗೋದಿಲ್ಲ ಅಂತ ಬ್ಯಾಂಕ್ ಆಲ್ರೆಡಿ ಡಿಕ್ಲೇರ್ ಮಾಡಿರ್ತಾರೆ. ಸೊ ಇಲ್ಲಿ ಅವ್ರಿಗೆ ARCಗೆ ಈ ಲೋನ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡಿದಾಗ ARC ಈ 50,000ವನ್ನ ರಿಕವರ್ ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಅದರಲ್ಲಿ ಎಷ್ಟು ರಿಕವರ್ ಆಗುತ್ತೆ ಅದು ARCಗೆ ಬಿಟ್ಟಿದ್ದು. ಸೊ ಇಲ್ಲಿ ಎಸ್ ಬ್ಯಾಂಕ್ನ ಯಾವುದೇ ಒಂದು ಪಾತ್ರ ಇರೋದಿಲ್ಲ. ಸೊ ಇಲ್ಲಿ ARC ಅವರು ಎಸ್ ಬ್ಯಾಂಕ್ಗೆ ದುಡ್ಡನ್ನು ಕೊಡ್ತಾರೆ. ಅಂದರೆ 11ರಿಂದ 15,000ವರೆಗೂ ಅವರು ಕೊಡ್ಬೋದು. 50,000 ಕೋಟಿಯ ಲೋನ್ನ ಬದಲಾಗಿ 11ರಿಂದ 15,000 ಎಸ್ ಬ್ಯಾಂಕ್ಗೆ ಬರುತ್ತೆ. ಸೊ ಆ ಒಂದು ಕಾರಣದಿಂದ ಪ್ರೈಸ್ನಲ್ಲಿ ಇವತ್ತು ಮೊಮೆಂಟಮ್ ಅನ್ನು ನೋಡ್ಬೋದು. ಈ ಒಂದು ನ್ಯೂಸ್ ನಮಗೆ ಮಾರ್ಕೆಟ್ ಅವರ್ನಲ್ಲೇ ಬಂದಿದ್ರಿಂದ 5% ಪಾಸಿಟಿವ್ನೆಸ್ನೊಂದಿಗೆ ಎಸ್ ಬ್ಯಾಂಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇಲ್ಲಿ ಬ್ಯಾಂಕ್ ಅಥವಾ ಈ ARCಗಳು ಯಾವುದೇ ಒಂದು ಕನ್ಫರ್ಮೇಷನ್ ಅನ್ನ ಕೊಟ್ಟಿಲ್ಲ. ಕನ್ಫರ್ಮ್ ನ್ಯೂಸ್ ಬಂದ ಮೇಲೆ ಒಳ್ಳೆ ಒಂದು ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ. ಸೊ 50,000 ಕೋಟಿ ಕೂಡ ಹೋಯ್ತು ಅಂತ ಅನ್ಕೊಳ್ಳೋ ಬದಲು 11ರಿಂದ 15,000 ಕೋಟಿ ಬಂದರೆ ಅದು ಕೂಡ ಬ್ಯಾಂಕ್ಗೆ ಪಾಸಿಟಿವ್ ಆಗುತ್ತೆ. ಅವರ ಮಾರ್ಜಿನ್ಸ್ಗಳು ಇಂಪ್ರೂವ್ ಆಗುತ್ತೆ. ಭಾರತಿ ಏರ್ಟೆಲ್ ತಮ್ಮ Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಇಲ್ಲಿ ನಮಗೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಪ್ರಾಫಿಟ್ ತುಂಬಾನೇ ರೈಸ್ ಆಗಿತ್ತು. ಸೊ ಇಯರ್ ಆನ್ ಇಯರ್ ಕ್ವಾರ್ಟರ್ ಇವರ ಪ್ರಾಫಿಟ್ 2 ಪಟ್ಟಿಗಿಂತ ಹೆಚ್ಚಾಗಿತ್ತು. ಸೊ ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಜೆಫ್ರೀಸ್ ಇಲ್ಲಿ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಇವರು 880ರ ಟಾರ್ಗೆಟ್ ಪ್ರೈಸ್ ಅನ್ನು ಏರ್ಟೆಲ್ ಅಲ್ಲಿ ಫಿಕ್ಸ್ ಮಾಡ್ತಿದ್ದಾರೆ. ಹಾಗೆ ನೋಮುರಾ ಕೂಡ ಅಷ್ಟೇ ಇಲ್ಲಿ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ನೋಮುರಾ ಕೂಡ 855ರ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡ್ತಿದ್ದಾರೆ. ಈಗ ನಮಗೆ ಏರ್ಟೆಲ್ 700 ರೂಪಾಯಿ ಹತ್ರ ಟ್ರೇಡ್ ಆಗ್ತಿದೆ. ಒಳ್ಳೆ ಒಂದು ರಿಸಲ್ಟ್ ನ ನಂತರ ಕೂಡ ಇವತ್ತು ನಮಗೆ ಏರ್ಟೆಲ್ ಅಲ್ಲಿ ಕರೆಕ್ಷನ್ ಕಾಣಿಸ್ತಿದೆ. ಬಟ್ ಬ್ರೋಕರೇಜ್ಗಳು
ಬುಲಿಶ್ ಆಗಿದ್ದಾರೆ. 5G ಕೂಡ ಮುಂಬರುವ ದಿನದಲ್ಲಿ ಬರುತ್ತೆ. ಸೊ ಖಂಡಿತವಾಗ್ಲೂ ಭಾರತಿ ಏರ್ಟೆಲ್ಗೆ ಈ ಎಲ್ಲ ನ್ಯೂಸ್ಗಳು ಪಾಸಿಟಿವ್ ಆಗಿರುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಪ್ರುಡೆಂಟ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ 20 ರೂಪಾಯಿ ಇದೆ, ಸ್ಟೇಬಲ್ ಆಗಿ ಪ್ರೀಮಿಯಂ ಕಾಣಿಸ್ತಿದೆ. ಹಾಗೆ ಶೇರ್ಗಳ ಅಲಾಟ್ಮೆಂಟ್ ಕೂಡ ಇವತ್ತು ನಮಗೆ ನೋಡೋದಕ್ಕೆ ಸಿಗುತ್ತೆ. ಲಿಂಕ್ ಇನ್ ಟೈಮ್ ವೆಬ್ಸೈಟ್ ಅಲ್ಲಿ ನಮಗೆ ಅಲಾಟ್ಮೆಂಟ್ ಸಿಗುತ್ತೆ. ಹಾಗೆ ಡೆಲಿವರಿ ಕೂಡ ಅಷ್ಟೇ ತಮ್ಮ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನ ಇವತ್ತು ಅಥವಾ ನಾಳೆ ರಿಲೀಸ್ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಎರಡು IPOನ ಅಲಾಟ್ಮೆಂಟ್ ಏನಿದೆ ಲಿಂಕ್ ಇನ್ ಟೈಮ್ ಅಲ್ಲೇ ಬರೋದ್ರಿಂದ ಸ್ವಲ್ಪ ಡಿಲೇ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಒಂದು ಕಂಪನಿಯ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನೇ ಲಿಂಕ್ ಇನ್ ಟೈಮ್ ತುಂಬಾ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾರೆ. ಸೊ ಎರಡು ಕಂಪನಿಗಳದ್ದು ಅಪ್ಲೋಡ್ ಮಾಡಬೇಕು ಅಂದಾಗ ಸೊ ಇಲ್ಲಿ ನಾಳೆ ಸಂಜೆವರೆಗೂ ಸಮಯ ಕೂಡ ಆಗ್ಬೋದಾಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಾವು ಡೆಲಿವರಿಯಲ್ಲಿ ಗಮನಿಸಿದಾಗ 3 ರಿಂದ 5 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. ಸೊ ನೋಡ್ಬೇಕಾಗುತ್ತೆ ಇಲ್ಲಿ ಯಾವ ರೀತಿ ಲಿಸ್ಟಿಂಗ್ ಡೆಲಿವರಿಯಲ್ಲಿ ಆಗುತ್ತೆ ಅಂತ. ಅಕಸ್ಮಾತ್ ನೀವೇನಾದ್ರೂ ಅಪ್ಲೈ ಮಾಡಿದ್ರೆ ನಿಮಗೆ ಬ್ಯಾಂಕ್ನ ಕಡೆಯಿಂದ ಮೆಸೇಜ್ ಬರುತ್ತೆ, ರಿಫಂಡ್ ಮೆಸೇಜ್ ಆಗಿರ್ಬೋದು ಅಥವಾ ಡೆಬಿಟ್ ಮೆಸೇಜ್ಗಳು ಕೂಡ ಬರುತ್ತೆ. ಅದರಿಂದ ನೀವು ಕನ್ಫರ್ಮ್ ಮಾಡ್ಕೋಬಹುದಾಗುತ್ತೆ. ವೀನಸ್ ಪೈಪ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಸ್ಟೇಬಲ್ ಆಗಿ ಕಾಣಿಸ್ತಿದೆ. ಸೊ ಇಲ್ಲಿ 30 ರೂಪಾಯಿಯ ಪ್ರೀಮಿಯಂ ನಮಗೆ ನೋಡೋದಕ್ಕೆ ಸಿಗ್ತಿದೆ. ವೀನಸ್ ಪೈಪ್ನ ಅಲಾಟ್ಮೆಂಟ್ ನಮಗೆ ನಾಳೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಇಲ್ಲಿ ಸಬ್ಸ್ಕ್ರಿಪ್ಷನ್ ತುಂಬಾನೇ ಜಾಸ್ತಿ ಆಗಿದೆ, ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾನೇ ಕಮ್ಮಿ ಇರುತ್ತೆ. ಬಟ್ ಡೆಲಿವರಿಯಲ್ಲಿ ಯಾರ್ಯಾರು ಅಪ್ಲೈ ಮಾಡಿರ್ತೀರಾ ರಿಟೇಲ್ ಕ್ಯಾಟಗರಿ ಅಥವಾ NII ಕ್ಯಾಟಗರಿ ಎಲ್ರಿಗೂ ಎಷ್ಟು ಲಾಟ್ಗೆ ಅಪ್ಲೈ ಮಾಡಿದ್ದೀರಾ ಅಷ್ಟು ಅಲಾಟ್ಮೆಂಟ್ ಕೂಡ ಸಿಗುತ್ತೆ. ಹಾಗೆ ಪಾರಾದೀಪ್ ಫಾಸ್ಫೇಟ್ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಅನ್ನು ಮುಗಿಸಿದೆ. ಟೋಟಲ್ ಆಗಿ ಇಶ್ಯೂ ನಮಗೀಗ ಸಬ್ಸ್ಕ್ರೈಬ್ ಆಗಿದೆ. 1.2 ಟೈಮ್ನಷ್ಟು ಪಾರಾದೀಪ್ ಫಾಸ್ಫೇಟ್ ಸಬ್ಸ್ಕ್ರಿಪ್ಷನ್ ಆಗಿದೆ. ರಿಟೇಲ್ ಇನ್ವೆಸ್ಟರ್ಸ್ಗಳು ಇಲ್ಲಿ 1.3 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ಎಂಪ್ಲಾಯೀಸ್ ಕೂಡ ಇಲ್ಲಿ ನಮಗೆ 1.2 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತಿದೆ. NII QIB ಕೂಡ 2ನೇ ದಿನನೇ ಎಂಟರ್ ಆಗಿದ್ದಾರೆ. ಸೊ ವ್ಯಾಲ್ಯೂಷನ್ ತುಂಬಾನೇ ಇಂಪ್ರೆಸಿವ್ ಆಗಿದೆ. ಆ ಒಂದು ಕಾರಣದಿಂದ ನಮಗೆ ಸಬ್ಸ್ಕ್ರಿಪ್ಷನ್ ಕಾಣಿಸ್ತಿದೆ. ನಾಳೆ ಕೊನೆ ದಿನ ಆಗಿರುತ್ತೆ. ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ 0 ಇಂದ 3 ಕಾಣಿಸ್ತಿದೆ. ಸೊ ಹೆಚ್ಚಿನ ಲಿಸ್ಟಿಂಗ್ ಏನ್ಗಳ ಸಾಧ್ಯತೆ ಈ ದಿನದಲ್ಲಿ ನಮಗೆ ತುಂಬಾನೇ ಕಮ್ಮಿ ಕಾಣಿಸ್ತಿದೆ. ಆ ಒಂದು ಕಾರಣದಿಂದ IPOದಲ್ಲಿ ಅಪ್ಲೈ ಮಾಡೋ ಬದಲು ಮಾರ್ಕೆಟಿಂದಾನೇ ಬೈ ಮಾಡ್ಕೋಬೋದಾಗುತ್ತೆ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಇದ್ರೆ. ಸೊ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಅಪ್ಲೈ ಮಾಡ್ತೀನಿ, ರಿಸ್ಕ್ ತಗೋತೀನಿ ಅಂದರೆ ಖಂಡಿತವಾಗ್ಲೂ ನಾಳೆ ಅಪ್ಲೈ ಮಾಡ್ಬೋದಾಗುತ್ತೆ. ಸೊ ನಾನು ಈ IPOದಲ್ಲಿ ಅಪ್ಲೈ ಮಾಡ್ತಿಲ್ಲ. ಇವತ್ತು ಈಥೋಸ್ ಬೋಟಿಕ್ ಕೂಡ ಮಾರ್ಕೆಟಲ್ಲಿ ಲಾಂಚ್ ಆಗಿತ್ತು. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಇಶ್ಯೂ ಸಬ್ಸ್ಕ್ರೈಬ್ ಆಗಿಲ್ಲ, ಕೇವಲ 0.3 ಟೈಮ್ನಷ್ಟು ಸಬ್ಸ್ಕ್ರಿಪ್ಷನ್ ಮಾತ್ರ ಮೊದಲನೇ ದಿನ ಬರ್ತಿದೆ. ಇಲ್ಲೂ ಕೂಡ ರಿಟೇಲ್ ಇನ್ವೆಸ್ಟರ್ಸ್ಗಳು 0.5 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದಾರೆ. NII ಎಂಟರ್ ಆಗಿದ್ದಾರೆ, ಬಟ್ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ಕಾಣಿಸ್ತಿಲ್ಲ. NII QIB ಕೊನೆ ದಿನ ಬರ್ತಾರೆ. ಸೊ ಶುಕ್ರವಾರ ಕೊನೆ ದಿನ ಆಗಿರುತ್ತೆ. ಶುಕ್ರವಾರದ ದಿನ ಡಿಸಿಷನ್ ಅನ್ನ ತಗೋಬಹುದಾಗುತ್ತೆ. ಪ್ರುಡೆಂಟ್ ಕಾರ್ಪೊರೇಟ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ 20 ರೂಪಾಯಿ ಕಾಣಿಸ್ತಿದೆ. ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಇಂದ ಬರ್ತಿದ್ದಾರೆ. ಹಾಗೆ ನಮಗೆ ಲಾಟ್ ಸೈಜ್ ಕೂಡ 17ರ ಲಾಟ್ ಇರುತ್ತೆ. ಸೊ ಹೆಚ್ಚಿನ ಒಂದು ರಿಟರ್ನ್ಸ್ ಇಲ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ಹ್ಯಾಪಿಯೆಸ್ಟ್ ಮೈಂಡ್, ಕ್ಲಿಯರ್ ಸೈನ್ಸ್ ಈ ರೀತಿಯ IPOಗಳು ಬಂದಾಗ ನಮಗೆ ಅಮೌಂಟ್ ಏನು ನಾವು ಇನ್ವೆಸ್ಟ್ ಮಾಡ್ತಿದ್ವಿ ಅದು ಡಬಲ್ ಆಗ್ತಿತ್ತು. ಬಟ್ ಈಗ ನಮಗೆ ಗ್ರೇ ಮಾರ್ಕೆಟ್ನಲ್ಲಿ ಅಷ್ಟು ಟ್ರೇಡಿಂಗ್ ಆಗ್ತಿಲ್ಲ. ಸೆಬಿ ತನ್ನ ರೂಲ್ಸ್ಗಳನ್ನು ಕೂಡ ಟೈಟ್ ಮಾಡಿದ್ದಾರೆ. ಸೊ ಆ ಒಂದು ಕಾರಣದಿಂದ ಗ್ರೇ ಮಾರ್ಕೆಟಲ್ಲಿ ಪ್ರೀಮಿಯಂಗಳು ನಡೀತಿಲ್ಲ. ಜಸ್ಟ್ ವ್ಯಾಲ್ಯೂಯೇಷನ್ನ ಬೇಸಿಸ್ ಮೇಲೆ ನಾವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಸೊ ಎಲ್ಲ IPOಗಳು ಕೂಡ ರಿಸ್ಕಿ ಆಗಿರ್ತವೆ. ರುಚಿ ಸೋಯಾದಲ್ಲಿ ಇವತ್ತು 10% ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ರುಚಿ ಸೋಯಾ ಅನ್ನುವಂಥ ಒಂದು ಹೆಸರನ್ನು ಇವರು ಈಗ ಬದಲಾಯಿಸಿದ್ದಾರೆ. ಪತಂಜಲಿ ಫುಡ್ಸ್ ಅನ್ನುವಂತಹ ನೇಮ್ನಿಂದ ಈಗ ನಮಗೆ ಸ್ಟಾಕ್ ಟ್ರೇಡ್ ಆಗುತ್ತೆ. ಹಾಗೆ ಪತಂಜಲಿ ಆಯುರ್ವೇದ ಕೂಡ ಈಗ ನಮಗೆ ಪತಂಜಲಿ ಫುಡ್ಡಲ್ಲಿ ಮರ್ಜ್ ಆಗಿದೆ. ಪತಂಜಲಿ ಆಯುರ್ವೇದವನ್ನು 690 ಕೋಟಿಯ ವ್ಯಾಲ್ಯೂಯೇಷನ್ನೊಂದಿಗೆ ಪತಂಜಲಿ ಫುಡ್ಡಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ರುಚಿ ಸೋಯಾ ಜಸ್ಟ್ ಒಂದು FMCG ಕಂಪನಿ ಅಷ್ಟೇ ಅಲ್ಲದೆ ಒಂದು ಆಯುರ್ವೇದಿಕ್ ಪ್ರಾಡಕ್ಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಕೂಡ ಆಗುತ್ತೆ. ಸೊ ಇಲ್ಲಿ ವ್ಯಾಲ್ಯೂಷನ್ಗಳು ಇನ್ನಷ್ಟು ಇಂಪ್ರೂವ್ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ಪ್ರೈಸ್ನಲ್ಲಿ ಮೊಮೆಂಟಮ್ ಕಾಣಿಸ್ತಿದೆ. ಸೊ ನಮಗೆ 3 ಗಂಟೆಯ ನಂತರ ಒಂದು ಅಪ್ಪರ್ ಸರ್ಕ್ಯೂಟ್ ಕೂಡ ರುಚಿ ಸೋಯಾದಲ್ಲಿ ನೋಡೋದಕ್ಕೆ ಸಿಗ್ತಿದೆ. 10% ಅಪ್ಸೈಡ್ನೊಂದಿಗೆ ರುಚಿ ಸೋಯಾ ಕ್ಲೋಸಿಂಗನ್ನು ಕೊಟ್ಟಿದೆ. ಹಾಗೆ ಡಾಕ್ಟರ್ ಲಾಲ್ಪತ್ ಲ್ಯಾಬ್ಸ್ ತಮ್ಮ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದರು. ಸೊ ಇಲ್ಲಿ Q4ನಲ್ಲಿ ನಮಗೆ ಇಯರ್ ಆನ್ ಇಯರ್ 14% ಡಿಪ್ ಕಾಣಿಸ್ತಿದೆ. ಈ ಕ್ವಾರ್ಟರ್ನಲ್ಲಿ ಇವರು 73 ಕೋಟಿಯ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಅದೇ ಕಳೆದ ವರ್ಷ ಮಾರ್ಚ್ 2021ರಲ್ಲಿ ಇವರ ಪ್ರಾಫಿಟ್ 85 ಕೋಟಿಯಷ್ಟು ಇತ್ತು. ಸೊ ಈ ಒಂದು ಪ್ರಾಫಿಟ್ ಫಾಲ್ನಿಂದ ಶೇರ್ನಲ್ಲೂ ಕೂಡ ನಮಗೆ ಸ್ವಲ್ಪ ವೀಕ್ನೆಸ್ ಕಾಣಿಸ್ತಿದೆ. ಇವತ್ತು ಆಲ್ಮೋಸ್ಟ್ 6% ಡೌನ್ ಸೈಡ್ನೊಂದಿಗೆ ಡಾಕ್ಟರ್ ಲಾಲ್ಪತ್ ಲ್ಯಾಬ್ಸ್ ಕ್ಲೋಸಿಂಗನ್ನು ಕೊಟ್ಟಿದೆ. ಬಟ್ ಲಾಂಗ್ ಟರ್ಮ್ಗೆ ಒಳ್ಳೆಯ ಒಂದು ಸ್ಟಾಕ್ ಆಗಿರುತ್ತೆ. ಸೊ ಸ್ವಲ್ಪ ನಮಗೆ ಕ್ವಾರ್ಟರ್ಲಿ ರಿಸಲ್ಟ್ನಲ್ಲಿ ಪ್ಯಾನಿಕ್ ಕಾಣಿಸ್ತಿದೆ. ಅದಾನಿ ಗ್ರೂಪ್ ರೀಸೆಂಟ್ ಆಗಿ ಸಿಮೆಂಟ್ ಬಿಸ್ನೆಸ್ಗೆ ಎಂಟರ್ ಆಗಿದ್ರು. ಹಾಲ್ಕಿಮ್ ಗ್ರೂಪ್ನಿಂದ ಅಂಬುಜಾ ಸಿಮೆಂಟ್ನ 63% ಸ್ಟೇಕನ್ನು ಬೈ ಮಾಡಿಕೊಂಡು ಸೊ ಈಗ ಇವರು ಹೆಲ್ತ್ ಕೇರ್ ಬಿಸ್ನೆಸ್ಗೂ ಕೂಡ ಎಂಟರ್ ಆಗ್ತಿದ್ದಾರೆ. ಹೆಲ್ತ್ ಕೇರ್ ವೆಂಚರ್ಸ್ ಲಿಮಿಟೆಡ್ ಅನ್ನುವಂಥ ಒಂದು ಸಬ್ಸಿಡರಿನ ರಿಜಿಸ್ಟರ್ ಮಾಡಿದ್ದಾರೆ. ಈ ಒಂದು ಸಬ್ಸಿಡರಿ ಏನಿದೆ ಮೆಡಿಕಲ್ ಮತ್ತು ಡಯಾಗ್ನಾಸ್ಟಿಕ್ ಫೆಸಿಲಿಟಿಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಹೆಲ್ತ್ ಕೇರ್ ಬಿಸ್ನೆಸ್ಗೂ ಕೂಡ ಈಗ ಅಫಿಷಿಯಲಿ ಅದಾನಿ ಗ್ರೂಪ್ ಎಂಟರ್ ಆಗ್ತಿದೆ. ಸೊ ಈ ಒಂದು ಸಬ್ಸಿಡರಿ ಏನಿದೆ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ನ ಅಂಡರಲ್ಲಿ ಆಪರೇಟ್ ಮಾಡುತ್ತೆ. ಏನು ನಮಗೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಬರುತ್ತೆ ಅದನ್ನ ಅದಾನಿ ಎಂಟರ್ಪ್ರೈಸಸ್ ನೋಡ್ಕೋತಾರೆ. ಸೊ ಮುಂಬರುವ ದಿನದಲ್ಲಿ ಈ ಒಂದು ಸಬ್ಸಿಡರಿಯನ್ನು ಅವರು ಡಿಮರ್ಜ್ ಮಾಡಿ ಅದನ್ನು ಕೂಡ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡಬಹುದಾದಂತಹ ಸಾಧ್ಯತೆಗಳು ಕೂಡ ಇರ್ತವೆ. ITC ತನ್ನ Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಈ ಒಂದು ಕ್ವಾರ್ಟರ್ನಲ್ಲಿ ಅವರು 4190 ಕೋಟಿ ಪ್ರಾಫಿಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಬ್ರೋಕರೇಜ್ಗಳು 9 ರಿಂದ 10% ಪ್ರಾಫಿಟ್ ಇಯರ್ ಆನ್ ಇಯರ್ ಗ್ರೋ ಆಗ್ಬೋದು ಅನ್ನುವಂಥ ಒಂದು ಎಸ್ಟಿಮೇಷನ್ ಅನ್ನು ಮಾಡಿದ್ರು. ಬಟ್ ಈ ಒಂದು ಎಸ್ಟಿಮೇಷನ್ಸ್ ಏನಿದೆ ಅದನ್ನು ITC ಬೀಟ್ ಮಾಡಿದ್ದಾರೆ. 12% ನಮಗೆ ಪ್ರಾಫಿಟ್ನಲ್ಲಿ ಗ್ರೋತ್ ಕಾಣಿಸ್ತಾ ಇದೆ. ITC 2021ರ ಮಾರ್ಚ್ ಕ್ವಾರ್ಟರ್ನಲ್ಲಿ 3748 ಕೋಟಿ ಪ್ರಾಫಿಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಇಲ್ಲಿ ನಮಗೆ ಪ್ರಾಫಿಟ್ನಲ್ಲಿ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಒಂದು ಗ್ರೋತ್ ಕಾಣಿಸ್ತಿದೆ.
ಸೊ ಇವ್ರ ಎಲ್ಲ ಬಿಸ್ನೆಸ್ಗಳು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾವೆ. ಸೊ ಹೋಟೆಲ್ ಬಿಸ್ನೆಸ್ ಎಸ್ಪೆಷಲಿ ತುಂಬಾ ಚೆನ್ನಾಗಿ ಗ್ರೋ ಆಗಿದೆ. ಹಾಗೆ ಪೇಪರ್ ಇಂಡಸ್ಟ್ರಿ, FMCG, ಸಿಗರೆಟ್ನ ಸೇಲ್ಸ್ ಕೂಡ ತುಂಬ ಚೆನ್ನಾಗಿ ಆಗಿರೋದ್ರಿಂದ ಈ ಒಂದು ರಿಸಲ್ಟನ್ನು ITC ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಕಂಪನಿ ₹6.25 ಡಿವಿಡೆಂಡನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಆಲ್ರೆಡಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇವರು ₹5.25 ಇಂಟ್ರೀಮ್ ಡಿವಿಡೆಂಡನ್ನು ಡಿಕ್ಲೇರ್ ಮಾಡಿದರು. ಸೊ ಇಲ್ಲಿ ನಮಗೆ ಟೋಟಲ್ ಆಗಿ ₹11.5 ಡಿವಿಡೆಂಡ್ ಒಂದು ವರ್ಷದಲ್ಲಿ ITC ಕಡೆಯಿಂದ ನೋಡೋದಕ್ಕೆ ಸಿಗ್ತಿದೆ. ಸೊ ಈ ಡಿವಿಡೆಂಡ್ ಏನಿದೆ ಇದೊಂದು ಫೈನಲ್ ಡಿವಿಡೆಂಡ್ ಆಗಿರುತ್ತೆ. ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಕ್ಕಿದ ಮೇಲೆ ಇದಕ್ಕೆ ರೆಕಾರ್ಡ್ ಡೇಟ್ ಅನ್ನು ಕೂಡ ITC ಫಿಕ್ಸ್ ಮಾಡ್ತಾರೆ. ಸೊ ನಾನಿವತ್ತು ನಿಮಗೆ ಶೇರ್ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.